ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮನೆಯಲ್ಲಿ ಮಾಡಿದ ವರಮಹಾಲಕ್ಷ್ಮಿ ಹಬ್ಬದ ಡೆಕೋರೇಷನ್ಸ್ ಮತ್ತು ಅದನ್ನು ಹೇಗೆ ಪ್ರೆಸೆಂಟ್ ಮಾಡಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇಲ್ಲಿ ನಾನು ಒಂದು ಚಿಕ್ಕದು ಸ್ಟೂಲ್ ಥರ ತೊಗೊಂಡಿದ್ದೀನಿ. ಅದ್ರ ಮೇಲೆ ನಾನು 2 ಬಿಂದಿಗೆಗಳನ್ನ ತೊಗೊಂಡಿದ್ದೀನಿ. ಮೇಲ್ಗಡೆದು ಚಿಕ್ಕದಿರುತ್ತೆ, ಕೆಳಗಡೆದು ಸ್ವಲ್ಪ ಬೇಸು ಅಗಲವಾಗಿರುತ್ತೆ. ಮೇಲ್ಗಡೆದಕ್ಕೆ ನಾನು ಕಡ್ಡಿ ಕಟ್ಟಿಬಿಟ್ಟು ಅದಕ್ಕೆ ಹ್ಯಾಂಡ್ಸ್ ಫಿಕ್ಸ್ ಮಾಡಿ ಬ್ಲೌಸ್ ಪೀಸ್ನ ಎಡ್ಜಸಲ್ಲಿ ಹ್ಯಾಂಡ್ಸ್ ಫಿಕ್ಸ್ ಮಾಡ್ಕೊಬೇಕು. ಕೆಳಗಡೆ ಪೋರ್ಷನ್ಸ್ ಬಂದು ಮಾಮೂಲಿ ಸ್ಯಾರಿ ಉಟ್ಕೊಳ್ಳೋ ಥರನೇ ಉಡಿಸಿ. ಉಡಿಸುವಾಗ ಆ ಲೆಗ್ಸ್ನ ಪಿನ್ ಮಾಡ್ಕೊಬೇಕು. ಕ್ಲೀನಾಗಿ ಪಿನ್ ಮಾಡಿಬಿಟ್ಟು ಅದನ್ನು ಕ್ಲೀನಾಗಿ ಪೊಸಿಷನ್ ಕಾಣೋ ಥರ ಫಿಕ್ಸ್ ಮಾಡ್ಕೊಬೇಕು. ಆ್ಯಸ್ ಯೂಶ್ವಲ್ ಅದು ಕ್ಲೀನಾಗಿ ಪ್ಲೀಟಿಂಗ್ಸ್ ಎಲ್ಲ ಮಾಡಿ ಸ್ಯಾರಿನ ಸೆಟ್ ಮಾಡ್ಕೊಬೇಕು. ನಾನು ಒಂದಷ್ಟು ಜ್ಯುವೆಲರೀಸ್ ಕೂಡ ಹಾಕಿದ್ದೀನಿ, ಸಿಂಪಲ್ಲಾಗಿ, ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ. ದೆನ್ ಹಾಗೆ ನೀವು ನೋಡ್ಬೋದು, ನಾನು ಬ್ಯಾಕ್ಗ್ರೌಂಡಲ್ಲಿ ಲೈಟಿಂಗ್ಸ್ ಕೂಡ ಬಿಟ್ಟಿದ್ದೀನಿ. ಅದು ಲೈಟ್ಸ್ ಆನ್ ಆ್ಯಂಡ್ ಆಫ್ ಥರದ್ದು ಇದೆ. ಟಾಪ್ ವ್ಯೂವಿಂದ ನೋಡಿದ್ರೆ ಹೀಗೆ ಕಾಣಿಸುತ್ತೆ. ಅಲ್ಲಿ ಬಲೂನ್ ಇಟ್ಟಿರೋದು ಅದಾಗೆ ಬಂದಿರೋದು. ಅದೇನು ಪ್ಲ್ಯಾನ್ ಮಾಡಿ ಏನೋ ಇಡೋಕ್ಕೆ ಇಲ್ಲಿ ನಾನು ಒಂದು ಸಿಂಗಲ್ ಪ್ಲೇಟಲ್ಲಿ ಸಿಲ್ವರ್ ದೀಪಗಳಿಗೆ ಒಂದೇ ಕಡೆ ದೀಪ ಹಚ್ಚಿಟ್ಟಿದ್ದೀನಿ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ವಿಷುವಲಿ ವೆರಿ ಗುಡ್ ಲುಕ್, ಮತ್ತು ಫೋಟೋಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಇಲ್ಲಿ ನಾನು ಸ್ಯಾರಿ ಬಂದುಬಿಟ್ಟು ಗೋಲ್ಡ್ ಕಲರಲ್ಲಿದೆ. ಇದಕ್ಕೆ ನಾನು ಫ್ಲವರ್ ಬಂದುಬಿಟ್ಟು ಲೋಟಸ್ದು ಹಾರ ತೊಗೊಂಡಿದ್ದೀನಿ. ಬಿಕಾಸ್ ನಮಗೆಲ್ಲ ಗೊತ್ತು ಲಕ್ಷ್ಮೀದು ಕೂರೋದು ಲೋಟಸ್ ಮೇಲೆ ಅಂತ. ಕಮಲದ ಮೇಲೆ ಕೂತ್ಕೊಳ್ಳೋದ್ರಿಂದ ಅದೇನೋ ಒಂದು ಬಿಲೀಫ್ ದಟ್ ಹಾಕಿದ್ರೆ ಒಳ್ಳೆಯದು ಅಂತ. ಗೋಲ್ಡನ್ ಕಲರ್ ಸ್ಯಾರಿ ಆಗಿರೋದ್ರಿಂದ ತುಂಬ ಎದ್ದು ಕಾಣಿಸ್ತಾ ಇದೆ ಆ ಲೋಟಸ್ಸು. ಮತ್ತು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ನಂದು ಇನ್ನೊಂದು ಕಳಸ ಇಟ್ಟಿದ್ದೀನಿ. ಅದರಲ್ಲಿ ತೆಂಗಿನಕಾಯಿಗೆ ಒಂದು ಪುಟಾಣಿ ಅಲ್ಲಿ ಮುಖವಾಡ ಕೂಡ ಹಾಕಿದ್ದೀನಿ. ಇದು ಬಂದುಬಿಟ್ಟು ನಾವು ರೆಗ್ಯುಲರಾಗಿ ದೇವ್ರ ಮನೆಯಲ್ಲಿ ನಾವು ಡೈಲಿ ಇದನ್ನು ಪೂಜೆ ಮಾಡ್ತೀವಿ. ಅದ್ರ ಮುಂದೆ ಒಂದು ಪುಟಾಣಿ ಗಣೇಶನೂ ಕೂಡ ಅಷ್ಟೇ ರೆಗ್ಯುಲರಾಗಿ ನಾವು ಕಳಸದ ಇಟ್ಕೊಂಡಿರ್ತೀವಿ. ನಾನು ಬಾಳೆಕಂಬ 2 ಸೈಡಲ್ಲಿ ಇಟ್ಟಿದ್ದೀನಿ. ನೀವು ನೋಡ್ಬೋದು. ಹಾಗೆ ಸ್ವಲ್ಪ ವೈಡಾಗಿ ಕಾಣಿಸ್ಬೋದು ಕೆಳಗಡೆ ಪ್ಲೇಟ್ಸ್ ಎಲ್ಲ. ಬಟ್ ಆದಷ್ಟು ನಾನು ಮಿನಿಮಲಾಗಿ ಪ್ಲೇಟ್ಸ್ನೆಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ. ಓವರಾಲ್ ಈ ಥರ ಬರುತ್ತೆ ಡೆಕೋರೇಷನ್ಸು. ಫುಲ್ ಹೊರಗಡೆಯಿಂದ ಈ ಥರ ಕಾಣಿಸುತ್ತೆ. ನಾನು ಹೊರಗಡೆನೂ ಕೂಡ ಕೆಲವೊಂದು ಪ್ಲೇಟ್ಸಲ್ಲಿ ಇದು ಅಕ್ಷತೆ ಕಾಳು ಮತ್ತು ಕುಂಕುಮದ್ದೆಲ್ಲ ಹೊರಗಡೆನೇ ಇಟ್ಕೊಂಡಿದ್ದೀನಿ. ರಂಗೋಲಿನ ಹಾಕಿದ್ದೆ, ಬಟ್ ಅದೆಲ್ಲ ಡಿಸ್ಟರ್ಬ್ ಆಗೋಗಿದೆ. ನಮ್ಮನೆಯ ಡೆಕೋರೇಷನ್ಸ್ ಹೀಗಿತ್ತು. ನಾವು ಕೂಡ ಬೇರೆ ಬೇರೆ ಥರ ಟ್ರೈ ಮಾಡ್ಬೋದು. ಸ್ಯಾರಿ ಡ್ರೇಪಿಂಗ್ ಎಲ್ಲ ಹಿಡಿದು ಮತ್ತು ಅಲ್ಲಿ ಅರೇಂಜ್ಮೆಂಟ್ಸ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಸ್ ಆಗಿರ್ಬೋದು, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮ ಒಪಿನಿಯನ್ ಕೂಡ ತಿಳಿಸ್ಬೋದು. ಥ್ಯಾಂಕ್ ಯು, ಧನ್ಯವಾದಗಳು.